ರೂಲ್ ಏನು ಹೇಳುತ್ತೆ ಅಂತಂದ್ರೆ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯನ್ನ ಹೊಂದುವಂತ ಸೆಕ್ಷನ್ಸ್ಗಳೇನಾದರೂ ಬಿದ್ದರೆ ಯಾರ ಮೇಲಾದರೂ ಅವರೇನಾದರೂ ಲೈಸೆನ್ಸ್ ಅನ್ನ ಹೊಂದಿದ್ರೆ ಗನ್ ಲೈಸೆನ್ಸ್ ವಿತ್ ಗನ್ ಅನ್ನ ಹೊಂದಿದ್ರೆ ಅದನ್ನ ಅಮಾನತಿನಲ್ಲಿ ಇಡ್ತಾರೆ. ಸೊ ಹಾಗಾಗಿ ಈಗ ದರ್ಶನ್ ಮೇಲೆ ಕೊಲೆ ಆರೋಪ ಇದೆ, ಮೊದಲನೇ ಆರೋಪಿ. ಸೊ ಹಾಗಾಗಿನೇ ಈಗ ಅವ್ರಿಗೆ ಕೊಟ್ಟಿರುವಂತಹ ಗನ್ ಏನಿದೆ ಅದನ್ನ ಲೈಸೆನ್ಸ್ ಏನಿದೆ ಅದೀಗ ಅಮಾನತಿನಲ್ಲಿ ಇಡುತ್ತಾರೆ. ಪಿಸ್ತೂಲ್ ಜೊತೆಗೆ 5 ಸಜೀವ ಗುಂಡುಗಳನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಆರ್ ನಗರ ಪೊಲೀಸರಿಂದ ಈಗ ಸಜೀವ ಗುಂಡನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ. ಚೆನ್ನಮ್ಮನ ಕೆರೆಯ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿದ್ದಂಥ ಗನ್ ಅನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಕಮಿಷನರ್ ಆದೇಶ ಬೆನ್ನಲ್ಲೇ ಈಗ ಗನ್ ಸೀಸ್ ಆಗಿರೋದು. ದರ್ಶನ್ ಲೈಸೆನ್ಸ್ ಗನ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಮುಂದಿನ ಕೇಸ್ ಏನಿದೆ ಈಗ ಅವ್ರ ಮೇಲೆ ಇರುವಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಅದು ಇತ್ಯರ್ಥವಾಗುವವರೆಗೂ ಕೂಡ ಈ ಲೈಸೆನ್ಸ್ ಈಗ ಅಮಾನತಿನಲ್ಲಿ ಇರುತ್ತೆ. ಅವರಿಗೆ ಬಳಕೆ ಮಾಡ್ಕೊಳ್ಳೋಕೆ ಪರವಾನಗಿ ಇರೋದಿಲ್ಲ. ಆ ಕೇಸ್ ಇತ್ಯರ್ಥ ಆದಮೇಲೆ ಮತ್ತೆ ಅವರಿಗೆ ಆ ಪರವಾನಗಿ ಸಿಗತ್ತೆ ಬೇಕು ಅಂತಂದ್ರೆ. ಇಲ್ಲದೇ ಇದ್ರೆ ಅದನ್ನು ರದ್ದು ಮಾಡ್ಕೊಳ್ತಾರೆ. ಬಟ್ ಅವ್ರು ಕೇಳ್ತಾರಾ, ಕೋರ್ಟಲ್ಲಿ ಕೇಳುವಂಥ ಸಾಧ್ಯತೆ ಏನಾದರೂ ಇದೆಯಾ? ನೋಡೋಣ ಏನಾಗುತ್ತೆ. ಸೊ ದರ್ಶನ್ ಬಳಿ ಇದ್ದಂಥ ಲೈಸೆನ್ಸ್ ಗನ್ ಅನ್ನ ಈಗ ಸದ್ಯಕ್ಕೆ ಸೀಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ರೂಲ್ಸ್ ಪ್ರಕಾರ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗುವಂಥ ಪ್ರಕರಣಗಳೇನಾದರೂ ಅವ್ರ ಮೇಲೆ ದಾಖಲಾದರೆ ಅವರು ಲೈಸೆನ್ಸ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ. ಸೊ ಈಗ ತಾತ್ಕಾಲಿಕವಾಗಿ ಅದನ್ನು ತೆಗೆದಿದ್ದಾರೆ. ಕಮಿಷನರ್ ಸೂಚನೆ ಮೇರೆಗೆ ಆರ್ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ರು. ಅವರು ನೋಟಿಸ್ ಕೊಟ್ಟರು ಕೂಡ ಗನ್ ಅನ್ನ ಕೊಟ್ಟಿರಲಿಲ್ಲ ದರ್ಶನ್, ನನಗೆ ಬೇಕು ಅಂತ ಹೇಳಿ. ಸೊ ಅದರ ಜೊತೆಗೆ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಗನ್ ಅನ್ನ ಈಗ ಸೀಸ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಿದ್ದೇನೆಂದ್ರೆ ನಾನು ಅದನ್ನ ಎಲ್ಲೂ ದುರ್ಬಳಕೆಯನ್ನ ಮಾಡ್ಕೊಂಡಿಲ್ಲ ಗನ್ ಅನ್ನ ಅಂತ ಹೇಳ್ತಾ ಇದ್ರು. ಬಟ್ ನೀವು ದುರ್ಬಳಕೆ ಮಾಡ್ಕೊಳ್ಳಿ ಬಿಡಿ, ನಿಮ್ಮ ಮೇಲೆ ಕೇಸ್ ಬಂದಾಗ ಅದನ್ನ ಇಟ್ಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು ರೂಲ್ಸ್ ಇದೆ. ರೂಲ್ಸ್ ಇಸ್ ಎ ರೂಲ್ಸ್. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ನಿಯಮಗಳ ಪ್ರಕಾರ ಈಗ ಅದನ್ನ ಪಡ್ಕೊಳ್ಳೇಬೇಕಾಗಿತ್ತು, ಹಾಗಾಗಿ ಈಗ ಸೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಇದು ತಡವಾಯ್ತಾ ಅಂತ? ಅರುಣ್, ಯಾವುದೇ ವ್ಯಕ್ತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೋಟಿಸನ್ನು ಕೊಡ್ತಾರೆ. ಯಾಕೆ ತಮ್ಮ ಬಳಿ ಇರುವಂತಹ ಲೈಸೆನ್ಸ್ಡ್ ವೆಪನ್ ಏನಿದೆ ಅದನ್ನು ಸೀಸ್ ಮಾಡಬಾರ್ದು, ತಮ್ಮ ಬಳಿ ಇರುವಂತಹ ಶಸ್ತ್ರ ಪರವಾನಗಿಯನ್ನು ರದ್ದು ಮಾಡಬಾರ್ದು ಅನ್ನೋಕ್ಕೆ ಕಾರಣವನ್ನು ಕೇಳಿ ನೋಟಿಸನ್ನು ಕೊಡ್ತಾರೆ. ಈಗ ದರ್ಶನ್ಗೆ ನೋಟಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲ, ನಾನು ಒಬ್ಬ ಸೆಲೆಬ್ರಿಟಿ ಮತ್ತು ಸಾಕಷ್ಟು ಕಡೆ ಓಡಾಟವನ್ನು ನಡೆಸ್ತಿರ್ತೀನಿ, ನನ್ನ ಜೀವದ ಭದ್ರತೆಗಾಗಿ ಆ ವೆಪನ್ ಅವಶ್ಯಕತೆ ಇದೆ, ಹೀಗಾಗಿ ಅದನ್ನು ಉಳಿಸ್ಕೊಡ್ಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನು ಮಾಡಿಕೊಂಡಿದ್ರು, ಪ್ರತ್ಯುತ್ತರವನ್ನು ಸಹ ಕೊಟ್ಟಿದ್ರು. ಆದರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ 3 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅಪರಾಧವನ್ನು ಅಂದರೆ ಜೈಲು ಶಿಕ್ಷೆಯನ್ನು ಹೊಂದಿರುವಂತಹ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆ ಶಸ್ತ್ರ ಪರವಾನಗಿಯನ್ನು ತಡೆ ಹಿಡಿಯುವ ಒಂದು ಪವರ್ ಪೊಲೀಸ್ ಇಲಾಖೆಗಿದೆ. ಹೀಗಾಗಿ ಅದರಡಿ ಇದೀಗ ದರ್ಶನ್ಗೆ ಕೊಟ್ಟಿದ್ದಂತಹ ಆ ಒಂದು ಲೈಸೆನ್ಸನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ದರ್ಶನ್ ಅವರ ಪತ್ನಿಯ ಮನೆ ಫ್ಲ್ಯಾಟ್ಗೆ ಹೋಗಿ ಹೊಸಕೆರೆಹಳ್ಳಿಯ ಫ್ಲ್ಯಾಟ್ನಲ್ಲಿ ಇವರು ಹೊಂದಿದ್ದಂತಹ ಜರ್ಮನಿ ಮೇಡ್ ವಾಲ್ಟೇರ್ ಅಂತೇಳಿ ಆ ಕಂಪನಿಯ ಪಿಸ್ತೂಲನ್ನು ಸೀಸ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುಶಃ ತಡ ಆಯಿತು ಅಂತೇಳಿ ಅನಿಸ್ತಿಲ್ಲ, ಯಾಕಂತ ಹೇಳಿದ್ರೆ ನೋಟಿಸನ್ನು ಕೊಡಬೇಕು, ಮತ್ತು ಅದರ ಜೊತೆಗೆ ಈ ಹಿಂದೆ ಅವರು ಜೈಲಲ್ಲಿದ್ದರು, ಅದಾದ ಬಳಿಕ ಆಸ್ಪತ್ರೆ ಸೇರಿದ್ರು, ಅದಾದ ಬಳಿಕ ಇದೀಗ ಆ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ಹಂತವಾಗಿ ಪ್ರೋಸೆಸ್ಸನ್ನು ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗೊತ್ತಿಲ್ಲ ಈಗ ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ, ಬಟ್ ಎಲ್ಲರಿಗೂ ಒಂದೇ ನಿಯಮ ಪಾಲನೆ ಆಗಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಬಟ್ ಇನ್ನೊಂದು ಸ್ವಲ್ಪ ಅರ್ಲಿ ಮಾಡಬೇಕಾಗಿತ್ತು, ತಡ ಆಯಿತು ಅಂತ ಅನ್ನಿಸ್ತಾ ಇದೆ.